ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಚಿಕ್ಕದೊಂದು ಅಪ್ಡೇಟ್ ಕೊಡೋದಕ್ಕೋಸ್ಕರ ಈ ಒಂದು ವೀಡಿಯೋನ ಮಾಡ್ತಾ ಇದ್ದೀನಿ. ಆ್ಯಂಡ್ ಮುಖ್ಯವಾಗಿ ಏನು ಅಪ್ಡೇಟ್ ಅಪ್ಪ ಅಂತಂದರೆ, ಸೊ ಆಲ್ರೆಡಿ ನಾನು ಜಾಬ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಅದ್ರ ಬಗ್ಗೆ ನೀವು ನೋಡ್ತಾ ಇದ್ರಿ ವೀಡಿಯೋಸ್ಗಳು ಬರ್ತಾ ಇದೆ. ನಾವು ಆ್ಯಂಡ್ ಈ ಒಂದು ಚಾನಲಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ತಾ ಇದ್ದೀನಿ. ಮುಖ್ಯವಾಗಿ ಸುಮಾರು ಜನ ರಿಕ್ವೆಸ್ಟ್ ಮಾಡ್ಕೊತಾ ಇದ್ರಿ ನಮಗೆ ಹೋಮ್ ರೆಮಿಡೀಸ್ ರಿಲೇಟೆಡ್ ಮಾಹಿತಿ ಕೊಡಿ ಅಂತ. ಮುಖ್ಯವಾಗಿ ವೇಟ್ ಲಾಸ್ ಬಗ್ಗೆ ಮಾಹಿತಿನ ಕೊಡಿ ಅಂತ ಹೇಳ್ತಾ ಇದ್ರಿ. ಸೊ ಇನ್ಸ್ಟಾಗ್ರಾಮಲ್ಲಿ ಸುಮಾರು ಥರದ DMಸ್ಗಳು ಬರ್ತಾ ಇದೆ. ಸೊ ಹೀಗಾಗಿ ನಾನು ಇದನ್ನು ಸ್ವಲ್ಪ ಚೇಂಜ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಚಾನಲಲ್ಲಿ ನಾನು ಮುಖ್ಯವಾಗಿ ಹೋಮ್ ರೆಮಿಡೀಸ್ ರಿಲೇಟೆಡ್ ಸುಮಾರು ಥರದ ಮಾಹಿತಿಗಳ ಜೊತೆಗೆ ವೇಟ್ ಲಾಸ್ ರಿಲೇಟೆಡ್ ಕೂಡ ಸುಮಾರು ಮಾಹಿತಿಗಳನ್ನು ತರ್ತಾ ಇದ್ದೀನಿ. ಸೊ ಯಾರಾದರೂ ಇಂಟ್ರೆಸ್ಟ್ ಇದೆ ನಾವು ನೋಡ್ತೀವಿ ಅಂತಂದರೆ ಸೊ ಖಂಡಿತವಾಗ್ಲೂ ಚಾನಲ್ಸಲ್ಲಿ ವೀಡಿಯೋಸ್ಗಳು ನೋಡ್ತಾ ಹೋಗಿ. ಸೊ ಸುಮಾರು ಒಳ್ಳೆ ಮಾಹಿತಿಗಳನ್ನೇ ತರ್ತಾ ಇದ್ದೀನಿ. ಯಾಕಂದರೆ ಆಲ್ರೆಡಿ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಒಂದಾಯಿತು. ಇನ್ನೊಂದು ಇವಾಗ ನಿಮ್ಮೆಲ್ಲರಿಗೂ ಗೊತ್ತಿದೆ, ಕೆಲವರಿಗೆ ಗೊತ್ತಿದೆ ಅಂತ ಅನ್ಕೋತೀನಿ ನನ್ನ ಚಾನಲಲ್ಲಿ. ಸೊ ರೀಸೆಂಟಾಗಿ ನಂದು ವೇಟ್ ತುಂಬಾ ಜಾಸ್ತಿ ಆಗಿತ್ತು. ಹಳೆ ವೀಡಿಯೋಸಲ್ಲಿ ನೀವು ಯಾರಾದರೂ ನೋಡಿದರೆ ಸೊ ಟೋಟಲಿ ನಾನು 29 ಕಿಲೋ ವೇಟ್ ಲಾಸ್ ಮಾಡಿದ್ದೀನಿ. ಸೊ ಪ್ರತಿಯೊಂದು ರೆಸಿಪೀಸ್ ಆಯಿತು, ಡೈಲಿ ರೂಟೀನ್ಸ್, ಎವ್ರಿಥಿಂಗ್ ಸುಮಾರು ಥರದ ಮಾಹಿತಿಗಳು ಸಿಗುತ್ತೆ ಈ ಚಾನಲಲ್ಲಿ. ಒಂದು ಹೋಮ್ ರೆಮಿಡೀಸ್ ಮುಖ್ಯವಾಗಿ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾವ ರೀತಿ ಮೊದಲೆಲ್ಲ ಸಪೋರ್ಟ್ ಮಾಡ್ತಾಯಿದ್ರಿ ಅದೇ ರೀತಿ ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಕೊಟ್ಟಿರೋ ರೆಮಿಡೀಸ್ ತುಂಬಾ ನ್ಯಾಚುರಲ್ ಇರುತ್ತೆ, ಹೋಮ್ ರೆಮಿಡೀಸ್ ಇರುತ್ತೆ. ಮುಖ್ಯವಾಗಿ ನಾನು ಆಲ್ರೆಡಿ ಯೂಸ್ ಮಾಡಿರೋದನ್ನೇ ಏನು ರಿಸಲ್ಟ್ ಇರುತ್ತೆ ಅದೇ ರಿಸಲ್ಟ್ ಇರುವಂಥ ಒಂದು ಹೋಮ್ ರೆಮಿಡೀಸ್ಗಳನ್ನೇ ನಾನು ನಿಮಗೆ ತಿಳಿಸಿರ್ತೀನಿ. ಸೊ ಇದ್ರೆ ಒಂದು ಚಿಕ್ಕದೊಂದು ಅಪ್ಡೇಟ್ ಕೊಡೋಣ ಅಂತ. ಸೊ ಬರುವಂಥ ವೀಡಿಯೋಸಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಒಪಿನಿಯನ್ ಏನಿದೆ, ಏನು ಅಭಿಪ್ರಾಯ ಇದೆ, ಸೊ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ. ನಾನು ವೇಟ್ ಮಾಡ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.